ಹತ್ರ ಅವರಾ? ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಈಗ ನಾನು ನಿಮ್ಗೆ ಯಾಕೆ ಕಾಲ್ ಮಾಡಿದೆ ಅಂತಂದ್ರೆ, ಗಂಡಸರು ಫೋನ್ ಮಾಡಿದ್ರೆ ಷಂಡ ಅಂತ ಹೇಳ್ತೀರಾ. ನಾನು ಹೆಣ್ಣು ಹುಡುಗಿ ಫೋನ್ ಮಾಡಿದ್ದೀನಿ, ನಿಮ್ ಭಾಷೆಯಲ್ಲಿ ನನಗೇನಂತ ಕರಿತೀರಾ ಸರ್? ಅದೃಷ್ಟ ದೇವತೆ ಅಂತ ಕರಿತೀವಿ. ಸರಿ, ಈಗ ನಾನು ನಿಮ್ಗೆ ಕೆಲವೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ದು ಇಲ್ಲಿ ತನಕ ನಾನು ನಿಮ್ಮ ವಾಲ್ಗಳಲ್ಲಿ ನಿಮ್ಮ ವಿರುದ್ಧ ಒಂದೇ ಒಂದು ಕಮೆಂಟ್ ಹಾಕ್ದೋಳಲ್ಲ. ಯಾಕಂದ್ರೆ ಸೈದ್ಧಾಂತಿಕ ವಿರೋಧ ನನ್ನ ಹೆಸರು ಶ್ರುತಿ ಅಂತ. ಫೇಸ್ಬುಕ್ ನಲ್ಲಿ ನಾನು ಕೂಡ ನಿಮ್ಮ ಪುಟ ಏನಿದೆ ಅದನ್ನ ಫಾಲೋ ಮಾಡ್ತಾ ಇದ್ದೆ. ನಾನ್ ಯಾವತ್ತೂ ನಿಮ್ ವಿರುದ್ಧ ಬೇರೆಯವರು ಕಮೆಂಟ್ಗಳನ್ನ ಹಾಕಿದಾಗ ಅದಕ್ಕೆ ಬಂದ ಹಲ್ ಕಿಸಿಯೋದು ಅಂತದನ್ನ ನಾನು ಯಾವತ್ತೂ ಮಾಡ್ದವಳಲ್ಲ. ಆದ್ರೆ ನೀವು ಈ ಹೆಣ್ಮಕ್ಳ ಬಗ್ಗೆ ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ಅವ್ರಿಗೆ ಏನಾದ್ರು ಹೆಣ್ಣು ನಿಂದಕ ಅಂತ ಕರಿತೀರಾ. ರೀಸೆಂಟ್ ಆಗಿ ನಾನೊಂದು ಫೋಟೋ ನೋಡಿದೆ, ನನಗೆ ಗೊತ್ತಿಲ್ಲ ಇದು ನಿಮ್ಮ ಮನೇಲಿ ಕೊಟ್ಟಂತ ಸ್ವಾತಂತ್ರ್ಯ ಇರ್ಬೋದು. ರೀಸೆಂಟ್ ಆಗಿ ಒಂದು ಫೋಟೋ ನೋಡಿದೆ ನಾನು. ಮೊದ್ಲೆಲ್ಲ ನಿಮ್ಮ ಹೆಣ್ಮಕ್ಳ ಫೋಟೋಸ್ ಎಲ್ಲ ಹಾಕ್ತಾ ಇದ್ರು, ಐ ಮೀನ್ ನಿಮ್ಮ ಡಾಟರ್ಸ್ ಫೋಟೋಗಳು. ಮೊನ್ನೆ ಒಂದು ಫೋಟೋ ನೋಡಿದೆ, ನಿಮ್ಮ 5 ಜನ ಹೆಣ್ಮಕ್ಳು ನಿಮ್ಮ ಕಾಲ್ ಮೇಲೆ ಕೂತ್ಕೊಂಡಿದ್ರು. ತಂದೆ ಕಾಲ್ ಮೇಲೆ ಮಕ್ಳು ಕೂತ್ಕೊಳ್ಳಾಗ ಅದ್ರಲ್ಲಿ ಒಂದು ಚಿಕ್ಕ ಹುಡುಗಿ ಇದೆ, ಪಿಂಕ್ ಕಲರ್ ಟಾಪ್ ಹಾಕಿತ್ತು. ಆ ಹುಡುಗಿ ಹಾಕಿರೋ ಬಟ್ಟೆಯಲ್ಲಿ ಆ ಹುಡುಗಿ ಎದೆ ಭಾಗ ಪೂರ್ತಿ ಎದ್ದು ಕಾಣಿಸ್ತಾ ಇದೆ. ನನಗೆ ಬೇರೆ ಗಂಡ್ ಮಕ್ಳು ಆ ಫೋಟೋದ ಹಾಕೊಂಡು, ನಮ್ಮ ಹಿಂದುತ್ವದ ಹೋರಾಟಗಾರರೇ, ನಾನು ಕೂಡ ಹಿಂದೂ ಪರವಾಗಿ ಹೋರಾಟ ಮಾಡೋಳೇನೆ. ಈಗ ನೀವು ನಿಮ್ಮ ಮನೆ ಹೆಣ್ಮಕ್ಳು ಒಬ್ಬ ತಂದೆ ಮುಂದೆ ನಾವ್ ಇಲ್ಲಿ ತನಕ ಒಂದು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಮೈಗಂತದ್ ಹಾಕೊಂಡು ಹೋಗೋದಕ್ಕೆ ನಾವು ಮುಜುಗರ ಪಡ್ತೀವಿ. ಆದ್ರೆ ನಿಮ್ಮ ಮಗಳು ಚಿಕ್ಕ ವಯಸ್ಸಿನ ಹುಡುಗಿ ಅಂದ್ರೆ ಎಲ್ಲ ಅಂಗಾಂಗಗಳು ಕರೆಕ್ಟ್ ಆಗಿ ಎದ್ದು ಕಾಣತರದ ಹುಡುಗಿ. ಬೇಕಾದ್ರೆ ನಿಮ್ಗೆ ಆ ಫೋಟೋ ವಾಟ್ಸಪ್ ಮಾಡ್ತೀನಿ. ನೀವು ಬೇರೆಯವ್ರ ಹೆಣ್ಣು ನಿಂದಕ ಅಂತೀರಾ, ಬೇರೆಯವ್ರಿಗೆ ಷಂಡ ಅಂತೀರಾ. ಹೆಣ್ಮಕ್ಳು ಆತರ ಬಟ್ಟೆ ಹಾಕೊಂಡು ಕೂತಿದ್ದಾಗ ನೀವು ಹೇಳ್ಬೋದಲ್ಲ ಏನಂತ. ಏನಂತಂದ್ರೆ ಆ ರೀತಿ ಬಟ್ಟೆ ಹಾಕಿ ಒಂದ್ ಫೋಟೋ ತಗೋಬೇಕಾದ್ರೆ ನಿಮ್ಮ ಮಗಳು ಎದೆ ಭಾಗ ಪೂರ್ತಿ ಎದ್ದು ಕಾಣೋ ತರದ್ದು ಬಟ್ಟೆ ಹಾಕೊಂಡಿದ್ದಾಳೆ. ನಿಮಗ್ ಗೊತ್ತಾ ಅಮ್ಮೆ, ನೀವು ಹಿಂದೂ ಧರ್ಮದವರು ಅಂತ ಹೇಳಿದ್ರಲ್ಲ, ಒಂದು ವಿಚಾರ ಹೇಳ. ಹೇಳಿ. ಈ ಸೀತಾಮಾತೆ ಆಭರಣಗಳನ್ನ ಸಿಗತ್ತೆ, ಆಭರಣಗಳ ಗಂಟು ನಮ್ಮ ಹಂಪಿಲ್ ಸಿಗತ್ತೆ. ಆ ಮೇಲಿಂದ ಹೋಗ್ಬೇಕಾದ್ರೆ ಎಸೆದಿರ್ತಾರೆ ಸೀತಾಮಾತೆ. ಆಭರಣದ ಗಂಟನ್ನ ತಗೊಂಡ್ಬಂದು ಇದನ್ನ ಗುರ್ತಿಸಿ ಅಂತ ಸುಗ್ರೀವ ಕೊಡ್ತಾನೆ. ಅದನ್ನ ಕೇಳಿಲ್ಲ ಕೇಳಮ್ಮ, ಇಲ್ಲೇ ಕೇಳು, ಕೇಳು ತಾಯಿ, ಇದನ್ನ ಕೇಳು. ನೀನ್ ಕೇಳೋದಿದ್ರೆ ಕೇಳು, ಇಲ್ಲಾಂದ್ರೆ ಫೋನ್ ಇಟ್ಬಿಡ್ತೀನಿ ತಾಯಿ. ಇನ್ನೇನ್ ಮಾಡ್ತಾರೆ. ನೀವು ಪ್ರಮೋದ್ ಮುತಾಲಿಕ್ ಅವನಿಗೆ ಒಂದ್ಸಲ ಇನ್ಫಾರ್ಮ್ ಮಾಡಿದೆ. ಇನ್ಫಾರ್ಮ್ ಮಾಡಿದ್ರಲ್ಲ, ಹಂಗಂದ್ರೆ ಏನು 5 ಹೆಣ್ಮಕ್ಳು ನೋಡ್ಸೋನು ಗಂಡುಗಳಂತಾನ ನಿಮ್ ಪ್ರಕಾರ? ನಿಮ್ ಬಾಯಲ್ಲಿ ಬರೋ ಮಾತು ನೋಡ್ತಾಯಿ ಅದೆಲ್ಲ. ನಿಮ್ ಬಾಯಲ್ಲಿ ಬರೋದೆಲ್ಲ ಸರಿ. ಹೌದು, ನಾನು ಹೆಣ್ಣ ನಿಂದಕರನ್ನ ಮಾತಾಡ್ದೆ ವಿನ ಹೆಣ್ಣು ಈ ಬಟ್ಟೆ ಹಾಕ್ಕೋಬೇಕು ಆ ಬಟ್ಟೆ ಹಾಕ್ಬೇಕು ಅಂತ ನಾನು ನೋಡೋದಿಲ್ಲ ತಾಯಿ. ನೀನ್ ಮಾತಾಡಿದ್ರೆ ನೀವೇ ಮಾತಾಡ್ಬಿಡು ತಾಯಿ, ಮಾತಾಡ್ತಾ ಹೋಗಮ್ಮ. ನೀನ್ ಪ್ರಶ್ನೆ ಕೇಳಿದ್ಮೇಲೆ ನಾನು ಉತ್ತರ ಹೇಳ್ಬೇಕಾ ಬೇಡವಾ? ನೀನ್ ಪ್ರಶ್ನೆ ಕೇಳಿದ್ಯಲ್ಲ, ನಾನು ಉತ್ತರ ಕೇಳ್ಬೇಕಾ ಬೇಡ? ನನ್ ಪ್ರಶ್ನೆ ಮುಗ್ದಿಲ್ಲ. ನೀವು ದರ್ಶನ ಗಾಂಡು ಅಂತೀರಿ. ಎಲ್ಲಂದೆ ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಎಲ್ಲಂದಿದೀನಿ ಷಂಡ ಅಂದಿದೀನಿ. ನೀನ್ ಹೇಳಿದ ಪದ ನಾನು ಬಳಸಿಲ್ಲಮ್ಮ, ನಾನ್ ಷಂಡ ಅಂದಿದ್ದೀನಿ. ಷಂಡ ಅಂತೀರಂದ್ರೆ ಹಂಗಂದ್ರೆ ದರ್ಶನ್ ಗಂಡಸು, ಪುನೀತ್ ಕೆರೆಹಳ್ಳಿ ಗಂಡಸು ಅಂತ ಪ್ರೂವ್ ಮಾಡ್ಬೇಕು ಅಂತಂದ್ರೆ ನಿಮ್ಮ 5 ಜನ ಹೆಣ್ಮಕ್ಳ ಜೊತೆ ಅವ್ರು ಮಲ್ಕೊಂಡು ಗಂಡಸು ಅಂತ ಪ್ರೂವ್ ಮಾಡ್ಬೇಕಾ? ಎಷ್ಟು ತಪ್ಪು ಮಾತಾಡ್ತಿದ್ಯಾ? ಇದರ ಪರಿಣಾಮ ಚೆನ್ನಾಗಿ ಒಳ್ಳೇದಲ್ಲ, ಮತ್ತೆ ಕೆಟ್ಟದ್ದು. ನಾನು ಯಾವ್ದೇ ಗಂಡು ಮಕ್ಳು ಫೋನ್ ಮಾಡಿದ್ರು ಷಂಡ 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 ಹೆಣ್ಣು ನಿಂದಕ ಅಂತೀರಾ. ಇವತ್ತು ಅಷ್ಟೂ ಜನ ಹೌದಮ್ಮ, ನಿನ್ನನ್ನು ಬೈದ್ರು, ನಿಮ್ ತಾಯಿನ ಬೈದ್ರು, ನಾನು ಷಂಡ ಅಂತ ನಾನು ಹೇಳ್ತೀನಲ್ಲ. ಅಷ್ಟೂ ಜನ ನನ್ನ ಅಣ್ಣ ತಮ್ಮಂದಿರ ಪರವಾಗಿ ನಾನು ಬಂದಿದ್ದೀನಿ ಇವತ್ತು. ಅವ್ರು ಗಾಂಡು ಅವ್ರಿಗೆ ಷಂಡ ಅಂತೀರಲ್ಲ, ನನಗೇನ್ ಸೂಳೆ ಅಂತ ಕರೀತೀರ? ನಿನ್ ತಾಕತ್ತಿದ್ರೆ ಕರೀರಿ. ನೋಡಮ್ಮ, ನಾನು ಕರಿಯಲ್ಲ ನಿನ್ನ. ನೀನ್ ಏನಂದ್ರು ನಿನ್ನ ಕರಿಯಲ್ಲ. ನಿನ್ನ ಗೌರವಿಸ್ತೀನಿ, ನಾನು ನಿನ್ನ ಗೌರವಿಸ್ತೀನಿ. ಅಲ್ಲೆಲ್ಲ ಗಂಡಸರು ಪ್ರಶ್ನೆ ಮಾಡಿದ್ರೆ ಷಂಡ ಅಂತಿರಲ್ಲ, ಹಾಗಾದ್ರೆ ನನ್ನ ಅಣ್ಣ ತಮ್ಮಂದ್ರೆಲ್ಲ ಷಂಡ್ರ ಆದ್ರೆ ಅವ್ರ ಪರವಾಗಿ ನಾನ್ ಬಂದಿದೆ, ನನಗೆ ಏನಂತ ಕರಿತೀರಾ? ಏನೋ ಅನ್ನಲ್ಲ, ನೀನು ಇನ್ನೊಸೆಂಟ್ ಅಂತೀನಿ, ನೀನು ಮುಗ್ದೆ. ನಿನಗೆ ಗೊತ್ತಿಲ್ಲ, ಷಂಡರು ಯಾರು ಗೊತ್ತಿಲ್ಲದೆ ಅವರನ್ನ ಅಣ್ಣ ತಮ್ಮಿದ್ರು ಅನ್ನೋ ಮುಗ್ದೆ ಅಂತ ಕರಿತೀನಿ. ಅಲ್ಲ, ಅಣ್ಣ ಗೊತ್ತಿದ್ದೆ ಮಾತಾಡ್ತಾ ಇದೀನಿ ನಾನು. ಪ್ರಮೋದ್ ಮುತಾಲಿಕ್ ಜೀವನ ಆದರ್ಶವಾಗಿ ತಗೊಂಡಿರೋದು. ನಾನು ಜಸ್ಟ್ ಈಗ ನೋಡ್ಕೊಂಡ್ ಬಂದೆ, ಪೋಸ್ಟ್ ಹಾಕಿದೀರಾ. ಅವ್ರು ಈಗ ಇನ್ನೂ ಆಗ್ತೀನಿ ತಾಯಿ, ಇನ್ನೂ ಪೋಸ್ಟ್ ಹಾಕ್ತಾನೆ ಹೋಗ್ತೀನಿ ತಾಯಿ. ನನ್ನ ಧರ್ಮ ನನಗೆ ಏನಂತ ಕಲಿಸಿದೆ, ಸೈದ್ಧಾಂತಿಕ ವಿರೋಧ ಇದ್ರು ಅವ್ರಿಗೆ ನೀನು ತಾನು ಅಂತ ಏಕವಚನದಲ್ಲಿ ಕರಿಬೇಡ ಅಂತ ಕಲಿಸಿದೆ. ಈಗ
ಪ್ರಮೋದ್ ಮುತಾಲಿಕ್ ಜಿನ ಆದರ್ಶವಾಗಿ ಎಲ್ಲಮ್ಮ ಎಲ್ಲಿ ಕಲ್ಸಿದ್ಯೋ ನೀವು ಅವ್ರಿಗೆ ನೀನು ತಾನು ಅಂತ ಮಾತಾಡ್ತೀರಾ ಅಂತ ಅವ್ನು ಅವನು ಹೆಣ್ಣನಿಂದನೆ ಮಾಡಿಸೋನು ರಾವಣ ರಾಜ್ಯ ಅಂತ ಹೆಸರಿಟ್ಟಬೇಕು ಶ್ರೀರಾಮ ಸೇನೆ ಅಂತ ಇಟ್ಟಿದ್ದಾನು ಅವನೊಬ್ಬ ಷಂಡ ಅವನೊಬ್ಬ ಷಂಡ ಅವನು. ಹೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೆಣ್ಣು ನಿಂದನೆ ಮಾಡೋನ್ ಷಂಡ. ಹೆಣ್ಮಕ್ಳನ್ನ ಲವ್ ಜಿಹಾದ್ ತಡೆದವರು ಅವ್ರು ಗಂಡಸು ನಿಮ್ ತರ ಅವರು ಷಂಡ್ರೆ ಇನ್ನೇನು ಅವರು ಷಂಡ್ರೆ. ನಿಮ್ಮನ್ನ ನೀವು ಷಂಡ ಅಂತ ಒಪ್ಕೊಳ್ಳಿ. ಹೆಣ್ಮಕ್ಳಿಗೆ ಮೈ ತುಂಬಾ ಬಟ್ಟೆ ಹಾಕಕ್ಕಾಗಲ್ಲ ಅಂದ್ರೆ ಷಂಡ ಅಂತ ಅದನ್ನ ಅದಕ್ಕೆ ಉತ್ತರ ಹೇಳ್ತಾ ಇದ್ರೆ ಕೇಳೋಕ್ ರೆಡಿ ಇಲ್ವಲ್ಲ ನೀನು? ಅದಕ್ಕೆ ಉತ್ತರ ಹೇಳ್ತಾ ಇದೀನಿ ಕೇಳು. ನಾಳೆ ದಿವಸ ಒಂದ್ ನಿಮಿಷ ನಾನು ಒಂದು ಮಾತು ಹೇಳ್ತೀನಿ. ಇದೇ ಪ್ರಮೋದ್ ಮುತಾಲಿಕ್ ಜಿ ಅವ್ರ ಬಗ್ಗೆ ನೀವೇನ್ ಕೆಟ್ಟ ಮಾತಾಡಿದೀರಾ, ನಾಳೆ ದಿವಸ ನಿಮ್ಮ ಮನೆ ಹೆಣ್ಮಕ್ಳು ಮೈ ಅಂಗಾಂಗ ಕಾಣೋ ಹಂಗೆ ಹೆಂಗೆ ಬಟ್ಟೆ ಹಾಕೊಂಡು ಕೂತಿದ್ದಾರೆ, ನಿಮ್ಮ ಮನೆ ಹೆಣ್ಮಕ್ಳನ್ನ ಯಾವೊಬ್ಬ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರು ಕೂಡ ಪ್ರಮೋದ್ ಮುತಾಲಿಕ್ ಅವರು ನೀವು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದೀರಾ ಅಂತ ನಿಮ್ಮ ಮನೆ ಹೆಣ್ಮಕ್ಳು ಹಾಳಾಗ್ ಹೋಗ್ಲಿ ಅಂತ ಸುಮ್ನಿರಲ್ಲ. ನಿಮ್ಮ ಮನೆ ಹೆಣ್ಮಕ್ಳು ಅವನೊಬ್ಬ ಷಂಡ ಅವನೊಬ್ಬ ಪ್ರಚಂಡ ಷಂಡ ಅವನು. ಅಲ್ಲ, ಈಗ ಪ್ರಮೋದ್ ಮುತಾಲಿಕ್ ಜಿಗೆ ನೀವು ಷಂಡ ಅಂತ ಏನ್ ಕರಿತೀರಾ, ಅವ್ರನ್ನ ಆರಾಧಿಸುವಂತ ಲಕ್ಷಾಂತರ ಜನ ಹಿಂದೂ ಕಾರ್ಯಕರ್ತರು ಏನ ಮಾಡ್ಕೊಳ್ರ ನೀವು, ಏನಾದ್ರೂ ಮಾಡ್ಕೊಳ್ರಮ್ಮ. ಅಲ್ಲ ಒಂದ್ ಕೆಲಸ ಮಾಡಿ, ನಿಮ್ಮನೆ 5 ಜನ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದ್ ನಿಲ್ಸಿ. ಪ್ರಮೋದ್ ಜಿ ಅಂತ ಹಲ್ಕ ಕೆಲಸ ಮಾಡಲ್ಲ. ಪ್ರಮೋದ್ ಜಿ ಆರಾಧಿಸುವಂತ ಬೇಜಾನ್ ಹಿಂದೂ ಕಾರ್ಯಕರ್ತರು ಇದಾರೆ. ಅವ್ರ ಪರವಾಗಿ ಅವ್ರು ಗಂಡಸು ಅಂತ ಪ್ರೂವ್ ಮಾಡೋದಕ್ಕೆ ಬೇರೆ ಗಂಡ್ ಮಕ್ಳು ಬರ್ತಾರೆ, ಗೊತ್ತಾಯ್ತಾ? ಅದಕ್ಕೆ ನಿಮ್ಮನ್ನ ಷಂಡರು ರಾವಣ ರಾಜ್ಯ ಅಂತ ಕರೆದಿದ್ದು ಅವ್ರನ್ನ. ನಿಮಗೆ ಒಂದು ಗಂಡು ಪಿಂಡನ ಹುಟ್ಟಿಸೋ ಯೋಗ್ಯತೆ ಇಲ್ಲ, ಅದಕ್ಕೆ ನಿಮ್ಗೆ ಹೊಟ್ಟೆ ಹೊರಿಗೆ ಬೇರೆ ಗಂಡಸರು ಗಂಡು ಅಂತ ಹೇಳ್ತೀರಾ. ನಿಮ್ಗೆ ಕಣ್ಣು ಮಾತ್ರ ನೆಟ್ಟಿಗಿಲ್ದಿರೋದಲ್ಲ, ನಿಮ್ಗೆ ಮೆದ್ಲು ಕೂಡ ವಕ್ರ ಆಗಿದೆ. ಅದಕ್ಕೆ ನಿನ್ನ ಪ್ರಶ್ನೆಗೆ ಉತ್ತರ ಹೇಳೋಕ್ಕೂ ಬಿಡ್ತಾ ಇಲ್ಲ ನೀನು. ಅಲ್ಲ, ನೀವು ಒಂದ್ ಕೆಲಸ ಮಾಡಿ, ನಿಮ್ಗೆ ನಾನು ಹೆಣ್ಣಾಗಿ ಓಪನ್ ಚಾಲೆಂಜ್ ಹಾಕ್ತೀನಿ, ನನ್ನನ್ನು ಫೇಸ್ ಮಾಡಿ, ನೀವು ಉತ್ತರ ಕರ್ನಾಟಕಕ್ಕೆ ಬರ್ತೀರಾ? ಅಯ್ಯೋ ಬಿಡಮ್ಮ ತಾಯಿ, ನೀನೇನಾದ್ರೂ ಯುದ್ಧಕ್ಕೆ ನಿಂತ್ಕೊಂಡ್ರೆ ನಾನು ಹೊಡೆತ ತಿಂತೀನಿ. ಯಾಕೆ ಹೇಳು? ನನಗೆ ಹೆಣ್ಣು ಮಕ್ಕಳನ್ನ ಮೇಲೆ ಆಘಾತ ಮಾಡೋದಿಲ್ಲ. ನಾನು ಹೆಣ್ಣು ಮಕ್ಕಳ ಜೊತೆ ಯುದ್ಧ ಮಾಡಲ್ವೋ, ನೀನು ಪಾದರಕ್ಷೆಯಲ್ಲಿ ಹೊಡೆದ್ರು ಹೊಡೆಸ್ಕೊತೀನಿ. ಅಲ್ಲಿ ನಾನು ಹೊಡಿಯಲ್ಲ, ನನ್ನ ಧರ್ಮ ಅದು ಕಲ್ಸಿಲ್ಲ ನನಗೆ. ನನ್ನ ಧರ್ಮ ಪ್ರಶ್ನೆ ಮಾಡು, ತಪ್ಪನ್ನು ತಪ್ಪು ಅಂತ. ಆದ್ರೆ ಉತ್ತರ ಕೇಳು. ಪ್ರಶ್ನೆ ಕೇಳಿದಿಲ್ಲ, ಉತ್ತರ ಕೇಳು. ಬೇಡ, ನಾನು ನಿಮ್ಗೆ ಉತ್ತರ ಬೇಡ ಅಂದ್ರೆ ಪ್ರಶ್ನೆ ಯಾಕೆ ಮಾಡ್ತೀಯಾ? ಪೂನಾದಲ್ಲಿ ಮಹಾರಾಷ್ಟ್ರದಲ್ಲಿ ಕೂತು ಇನ್ನೊಬ್ರಿಗೆ ಗಂಡಸು ಷಂಡ ಅಂತ ಹೇಳೋದಲ್ಲ. ಹೆಣ್ಣುತನ ಏನು ಅಂತಾನು ಉತ್ತರ ಕರ್ನಾಟಕದ ಹೆಣ್ಮಕ್ಳು ತೋರಿಸ್ತೀವಿ, ಗಂಡಸ್ತನ ಏನು ಅಂತಾನು ತೋರಿಸ್ತೀವಿ. ಧಾರವಾಡಕ್ಕೆ ಬಂದು ಪ್ರಮೋದ್ ಮುತಾಲಿಕ್ ಜಿ ಬಗ್ಗೆ ಮಾತಾಡ್ಬೇಕು. ಅವನೊಬ್ಬ ಷಂಡ. ಮಹಾರಾಷ್ಟ್ರದಲ್ಲಿ ಕೂತು ಮಾತಾಡೋದಲ್ಲಿ ಅವನೊಬ್ಬ ಷಂಡ ಅಲ್ಲ, ಬರೀ ಅವನೊಬ್ಬ ಷಂಡ ತಾಯಿ. ನಿಮ್ಗೆ ಗೊತ್ತಿಲ್ಲಮ್ಮ, ನೀನು ಮುಗ್ದೆ ತಾಯಿ. ಮಲಗಿಸಿ ನಿಮ್ಮನೆ 5 ಜನ ಹೆಣ್ಮಕ್ಳನ್ನ ಮಲಗಿಸಿ, ಮಕ್ಳನ್ನ ನಿಮ್ ಮೊಮ್ಮಕ್ಳನ್ನ ಕೊಟ್ಟು ಪ್ರೂವ್ ಮಾಡ್ತಾರೆ ಷಂಡನ ಗಂಡಸ ಅಂತ. ಅವ್ರು ಹೇಳ್ಕೊಟ್ರಮ್ಮ ಹಿಂಗ್ ಹೇಳು ಅಂತ? ಅವ್ರು ಹೇಳ್ಕೊಟ್ರ? ಯಾರ್ಯಾಕೆ ಹೇಳ್ಕೊಡ್ತಾರೆ? ನಾನು ಇಲ್ಲಿ ತನಕ ಆ ವ್ಯಕ್ತಿ ನೋಡೇ ಇಲ್ಲ. ನನಗೆ ಆ ವ್ಯಕ್ತಿ ಸಿದ್ಧಾಂತ ಮಾತ್ರ ನಾನು ನೋಡಿರೋದು. ಏನ್ ಸಿದ್ಧಾಂತ ತಾಯಿ? ಕಂಡವ್ರ ಹೆಣ್ಣು ಮಕ್ಕಳನ್ನ ಹೊಡೆದು ಓಡಿಸಿದವನು ಸಾಬ್ರ ಹಿಂದೆ ಹೋಗಿ ಹಲ್ಕ ಕೆಲಸ ಮಾಡ್ಕೊಂಡು 35 ತುಂಡಾಗೋ ಹೆಣ್ಮಕ್ಳಿಗೆ ಅಂತದನ್ನ ಆಗ್ಬೇಡಿ ಅಂತ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಂದಾಗ 4 ಬಡ್ದು ಹೇಳೋದ್ರಲ್ಲಿ ಏನ್ರಿ ತಪ್ಪಿದೆ? ನೀವು ಮುಸಲ್ಮಾನರ ಜೊತೆ ಕೊಟ್ಟು ಮದುವೆ ಮಾಡಿ ನಿಮ್ಮ ಮನೆ ಹೆಣ್ಮಕ್ಳನ್ನ. ಇದೇನಿದು ಮಿತಿಮೀರಿ ವಿಕೋಪಕ್ಕೆ ಹೋಗ್ತಾ ಇದೆ ನಿಮ್ ಬಿಹೇವಿಯರ್. ಹೋಗ್ತಾ ಇರೋದಲ್ಲ ನೀವು. ನಾನು ಹೆಣ್ಣು ಮಕ್ಕಳು ಅಂದ್ರೆ ಏನು ವಸ್ತು ಅನ್ಕೊಂಡಿದ್ದೀರ ನೀವೆಲ್ಲ? ಅಲ್ವೋ, ಯಾರೋ ಕೊಟ್ಟು ಮದುವೆ ಮಾಡಕ್ ವಸ್ತುನ ಅದು. ಅವ್ರವ್ರ ಇಷ್ಟ, ಅವ್ರವ್ರನ್ನ ಮದುವೆ ಆಗ್ತಾರೆ. ಅಲ್ಲಲ್ಲ, ನೀವು ಪ್ರಮೋದ್ ಮುತಾಲಿಕ್ ಜಿ ಹೆಣ್ಮಕ್ಳು ಹೊಡಿತಾರೆ ಅಂದಿದ್ದೀರ, ನಿಮ್ಮನೆ ಹೆಣ್ಮಕ್ಳು ಹೊಡೆದಿದ್ದಾರ? ಅವರ ಧರ್ಮದಲ್ಲಿ ತಂದೆ ತಾಯಿ ಮಾತು ಕೇಳಿ. ನನ್ನ ದೇಶದ ಪ್ರತಿಯೊಂದು ಹೆಣ್ಣು ಮಗು ನನ್ನ ಹೆಣ್ಣು ಮಗು ತರನೇ. ನಿಮ್ಮಂತ ತಂದೆ ಹೊಟ್ಟೆಲಿ ಹುಟ್ಟೋದಕ್ಕಿಂತ ಅದು ಹುಟ್ಟದೇ ಇರೋದು, ಹೊಟ್ಟೆಲಿ ಇರುವಾಗ ಕೂಸ್ ಜಾರೋಗೋದೇ ಒಳ್ಳೇದು. ನಿಮ್ಮನೆ ಹೆಣ್ಮಕ್ಳು ಎಷ್ಟು ಧರ್ಮ ಸೇವೆ ಧರ್ಮ ಕಾರ್ಯ ಎಷ್ಟು ಮಾಡಿದ್ದಾರೆ? ನಿಮ್ ಮಾಡೋದಕ್ಕೆ ಏನು ಕೆಲಸ ಇಲ್ವಾ? ಬರೀ ಅವ್ರ ಷಂಡ ಇವ್ರ ಷಂಡ. ಒಂದ್ ಕೆಲಸ ಮಾಡಿ, ನೀವು ಇನ್ನೊಬ್ರ ಗಂಡಸ್ತನದ ಬಗ್ಗೆ ಡೌಟ್ ಇದೆ ಅಂದಾಗ ಒಂದು ನಿಮ್ಮ ಹೆಂಡತಿನೇ ಕಳಿಸ್ಬೇಕು, ಇಲ್ಲ ನಿಮ್ಮ ಹೆಣ್ಮಕ್ಳನ್ನ ಕಳಿಸ್ಬೇಕು. ಅವಾಗ ನಿಮ್ಗೊಂದು ಗಂಡಸ್ತನ ಇರೋದು, ಗಂಡ ಹುಟ್ಟಬಹುದೇನೋ ಯಾರಿಗ್ ಗೊತ್ತು? ಎಷ್ಟು ಚಂದ ಮಾತಾಡ್ತೀಯಮ್ಮ ನೀನು. ಚೆನ್ನಾಗೇ ಮಾತಾಡ್ಬೇಕು. ನಿಮ್ಗೆಲ್ಲ ಏನ್ ಗೊತ್ತಾ, ಬರೀ ಗಂಡು ಮಕ್ಳು ನೀವು ಕರೆಕ್ಟ್ ಆಗಿದೆ. ಇವತ್ತು ಬರ್ದಿರೋ ಸ್ಟೇಟಸ್ ಚೆನ್ನಾಗಿದೆ. ನೀವು ರಾವಣ ರಾಜ್ಯ ಅಮ್ಮಿ, ಒಂದು ರಾವಣನ ತಂಗಿ ಶೂರ್ಪಣಿಕೆ ತರ ಮಾತಾಡ್ತಾ ಇದೀಯ ನೀನು. ರಾವಣ ಕೆಟ್ಟವನು ಅಂತ ಯಾರು ಹೇಳಿದ್ ನಿಮ್ಗೆ? ಇಲ್ಲಿಗೆ ಬಂದ ಮತ್ತೆ ರಾಮಸೇನೆ ಅಂತ ಇಟ್ಕೊಂಡಿದ್ರು. ಅವನಿಗೆ ಶಾಪದಿಂದ ಹಾಗಾದ್ರೆ ನೀವು ಶ್ರೀರಾಮ ಸೇನೆ ಅಂತ ಯಾಕೆ ಇಟ್ಕೊಂಡಿದಿರೋ? ರಾಮನ ವಿರೋಧಿ ಅವನು. ನೀನು ಇಡೀ ಪ್ರಪಂಚ ದೇಶದ ವಿರೋಧಿ, ನೀನ್ ದೇಶದ್ರೋಹಿ.
ದೇಶದ್ರೋಹಿ ನೀನು. ಎಲ್ಲ ಕರ್ನಾಟಕದ ಬಗ್ಗೆ ಮಾತಾಡೋದಕ್ಕೆ ನಿನ್ಗೆ ಏನ್ ಯೋಗ್ಯತೆ ಇದೆ? ಕರ್ನಾಟಕದ ಅನ್ನ ತಿಂತಾ ಇದೆಯಾ ನೀನು? ಇಲ್ಲ ಮಹಾರಾಷ್ಟ್ರದಲ್ಲಿ ಹೋಗಿ ಕೂತ್ಕೊಂಡು ಪೂನಾದಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ನಿನ್ ಮಕ್ಳಿಗೆ ನೆಟ್ಟಗ್ ಕನ್ನಡ ಬರಲ್ಲ, ನಿನ್ ಮಕ್ಳಿಗೆ ನೆಟ್ಟಗ್ ಮೈ ಮೇಲೆ ಬಟ್ಟೆ ಹಾಕಕ್ ಬರಲ್ಲ. ಆ ತಂದೆ ಆದವನು ತನ್ನ ಎದೆ ಭಾಗ ಕಾಣಿಸೋ ತರ ಹೆಣ್ಣು ಹುಡುಗಿಗೆ ಬಟ್ಟೆ ಹಾಕ್ಸಿ ಆ ಹುಡುಗಿನ ಕಾಲ್ ಮೇಲೆ ಕೂರಿಸ್ಕೊಂತಾನೆ ಅಂದ್ರೆ ನೀನ್ ಹಿಂದೂನಾ? ಹೌದಾ ತಾಯಿ? ಏನು ಹೌದತ್ತ? ನೀನ್ ನನಗ್ ತಾಯಿ ಅಂತ ಕರಿಬೇಡಪ್ಪ, ನೀನ್ ನನಗ್ ತಾಯಿ ಅಂತ ಕರಿಬೇಡ. ನಾನು ನಿಮ್ಗೆ ಹೇಳೋದಷ್ಟೇ, ನೀವು ಪ್ರಮೋದ್ ಮುತಾಲಿಕ್ ಜಿ ಬಗ್ಗೆ ಪೋಸ್ಟ್ ಹಾಕಿ ಎಲ್ಲೋ ನೀನ್ ಕೇಳಿದ್ಯಲ್ಲ, ಈ ಪ್ರಶ್ನೆಗೆ ಉತ್ತರ ಕೇಳು. ನೀನ್ ಭಯ ಬೀಳ್ತಾ ಇದೀಯ ನನ್ನ ಉತ್ತರಕ್ಕೆ? ನನಗೆ ಅವಶ್ಯಕತೆ ಇಲ್ಲ. ಮತ್ತ್ಯಾಕೆ ಪ್ರಶ್ನೆ ಕೇಳಿದಮ್ಮ? ಮತ್ತ್ಯಾಕೆ ಪ್ರಶ್ನೆ ಕೇಳಿದೆ ತಾಯಿ? ನಾನ್ ನಿನ್ಗೆ ಎಲ್ಲಪ್ಪ ಕೇಳ್ತಾ ಇದ್ದೀನಿ. ನಾನ್ ನಿನ್ಗೆ ಹೇಳ್ತಾ ಇರೋದು, ಗಂಡ್ ಮಕ್ಳು ಫೋನ್ ಮಾಡಿದ್ರೆ ಷಂಡ ಅಂತೆಲ್ಲ ಅವ್ರ ಪ್ರತಿನಿಧಿಯಾಗಿ ನಾನ್ ಬಂದಿದ್ದೀನಿ. ನಾನ್ ನಿನಗೆ ಓಪನ್ ಚಾಲೆಂಜ್ ಆಗ್ತೀನಿ. ನಾ ಹೆಣ್ಣು ಮಕ್ಕಳನ್ನ ಬೈಯಲ್ಲ, ಹೆಣ್ಣು ಮಕ್ಕಳ ಜೊತೆ ಜಗಳ ಆಡಲ್ಲ. ಪೂನಾದಲ್ಲಿ ಮಹಾರಾಷ್ಟ್ರದಲ್ಲಿ ನೀನ್ ಕೂತ್ಕೊಂಡು ಮಾತಾಡ್ಬೇಡ. ನೀನ್ ಪ್ರಮೋದ್ ಮುತಾಲಿಕ್ ಬಗ್ಗೆ ಮಾತಾಡಿದೆ, ನೀನು ಧಾರವಾಡಕ್ಕೆ ಬಾ. ಅಂದ್ರೆ ಪೂನಾದಲ್ಲಿ ಹಿಂದೂಗಳು ಇಲ್ಲ ಅಂತ ನಾನು ಹೇಳುದು? ಯಾರು ಪೂನಾದಲ್ಲಿ ಇರೋದು? ಈಗ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದ ಗಡಿ ವಿವಾದ ಆಗ್ತಾ ಇದೆ. ನೀನ್ ಕರ್ನಾಟಕದ ಪದ ನೀನು ಮೊದಲನೇದಾಗಿ ಕನ್ನಡ ಹೋರಾಟಗಾರ್ತಿನ ಅಥವಾ ಹಿಂದೂ ಹೋರಾಟಗಾರ್ತಿನ? ಯಾವ್ದು? ನೀ ಯಾವ್ದಮ್ಮ? ಹಿಂದೂ ಹೋರಾಟಗಾರ್ತಿನ ನೀನು ಭಾರತೀಯ ಹೋರಾಟಗಾರ್ತಿನ? ನಾನು ನಿನ್ನಂತ ತಲೆ ಹಿಡುಕರ ವಿರುದ್ಧದ ಹೋರಾಟಗಾರ್ತಿ. ನಾನು ಯಾವ ಹೋರಾಟಗಾರ್ತಿನೂ ಅಲ್ಲ. ನಿನ್ನಂತ ತಲೆ ಹಿಡುಕ. ಇವಾಗ ಅರ್ಥ ಆಯ್ತಮ್ಮ ನಾನು ಯಾಕೆ ಪ್ರಮೋದ್ ಮುತಾಲಿಕ್ನ ಷಂಡ ಅಂದೆ ಅಂತ. ನಿಮ್ಮಂತ ಅವರು ಹೆಣ್ಣು ಮಗು ಹಾಗೆ ಹಿಂಗ್ ಮಾತಾಡ್ತಾ ಇದ್ದೀನಲ್ಲ. ನಿನ್ನ ಮನೆ ಹೆಣ್ಣು ಮಕ್ಳನ್ನ ಕಳಿಸು, ಗಂಡಸ ಷಂಡ ಅಂತ ಪ್ರೂವ್ ಮಾಡ್ತಾರೆ. ಅವರೆಲ್ಲ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ಹೌದಾ? ಇವರೆಲ್ಲ ಇದೇನಾ ವ್ಯಭಿಚಾರ ಮಾಡೋ ಲೆವೆಲ್ಗೆ ಹೋಗ್ತಾರ? ಅತ್ಯಾಚಾರಿಗಳ ನೀವು? ನೀ ಹೇಳೋದು ಪ್ರಮೋದ್ ಮುತಾಲಿಕ್ ಬಿಟ್ಟು ಮಿಕ್ಕಿರೋರೆಲ್ಲ ಅತ್ಯಾಚಾರಿಗಳ? ನೀನ್ ಅಪ್ಪಂಗ್ ಹುಟ್ಟಿದ್ರೆ, ನಿನ್ನ ಹೆಣ್ಣು ಮಕ್ಕಳು ನಿನಗೆ ಹುಟ್ಟಿದ್ರೆ, ನಿನ್ನ ಹೆಂಡತಿ ಪತಿವ್ರತೆ ಆದ್ರೆ ಮುತಾಲಿಕ್ ಜಿ ಬಗ್ಗೆ ನೀನು ಪೂನಾದಲ್ಲಿ ಮಹಾರಾಷ್ಟ್ರದಲ್ಲಿ ಕೂತ್ಕೊಂಡು ಮಾತಾಡ್ಬೇಡ. ನೀನ್ ಕರ್ನಾಟಕದ ಕಾಲಿಡು, ಕರ್ನಾಟಕ ಕಾಲಿಟ್ಟು ಮಾತಾಡು. ಅದು ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಗಡಿ ವಿವಾದ ಆಗ್ತಾ ಇದೆ. ನೀನು ಒಂದಾದ್ರೂ ಮಾತಾಡಿದೆ? ನಿನ್ಗೆ ನಿಯತ್ ಅನ್ನೋದಿದ್ಯಾ? ನಿನಗೆ ಕಣ್ಣು ಮಾತ್ರ ಹೋಯ್ತಾ? ತಲೆನೂ ಹೋಯ್ತಾ? ಕಣ್ಣು ಒಂದ್ ಆ ಕಡೆ ಈ ಕಡೆ. ನಿನ್ನ ಎಷ್ಟೋ ವಿಷಯಗಳಲ್ಲಿ ನಾನು ಒಪ್ಕೊಂಡು ನಿನ್ನ ವಿರುದ್ಧ ಮಾತಾಡದೆ ಇರೋದಿದೆ. ಹೆಣ್ಣು ನಿಂದಕರು ಅಂತ ಕೆಲವು ಮಂದಿ ಎಲ್ಲಾರು. ಹಂಗಂದ್ರೆ ಹೆಣ್ಣು ನಿಂದಕರು ಅಂದ್ರೆ ಹೆಣ್ಮಕ್ಳು ಏನ್ ಮಾಡಿದ್ರು ಸರಿ ಅಂತನಾ? ಮುತಾಲಿಕ್ ಹೊಡಿತಾರೆ ಬಡಿತಾರೆ ಅಂತಂದ್ರೆ ನಿನ್ನ ಮನೆ ಹೆಣ್ಮಕ್ಳು ಹೊಡೆದಿದಾರ? ಹಿಂದೆ ಹೋಗಿ ದೇಶದ ಹೆಣ್ಣು ಮಕ್ಕಳಿಗೆ ಹೊಡೆದಿದ್ದಾರೆ. ಅಯ್ಯೋ 35 ಪೀಸ್ ಆಗಿ ಹೋಗ್ತಾ ಇದಾರಲ್ಲ, ಅದನ್ನ ತಡಿಬೇಕಂತ. ಅದು ಷಂಡಗಿರಿನೇ. ಅವನೊಬ್ಬ ಷಂಡ. ಅವನು ಹೆಣ್ಣನ್ನ ಕೊಂದವನು. ವಿರುದ್ಧ ಮಾತಾಡು. ಅವನು ಷಂಡ. ಅವನಿಗೂ ಇವನಿಗೂ ಡಿಫ್ರೆನ್ಸ್ ಏನು? ಇವಾಗ ಅದು ಇನ್ನು ನೀನು ಅಲ್ಲಿ ಉಚ್ಚನಾಗಿ ಹೊಡೆದಂಗ್ ಹೊಡೆದಿದ್ರಲ್ಲಪ್ಪ ನಿನಗೆ. ಯಾರು ಹೊಕ್ಕು ಹೊಡೆದಿದ್ರಲ್ಲ, ಎಲ್ಲ ಹೊಡೆದಾಕಿ ನೀನ್ ಕರ್ನಾಟಕಕ್ಕೆ ಅಲ್ಲಿ ಧಾರವಾಡಕ್ಕೆ ಬಂದು ಗಂಡಸು ಅಂತ ಪ್ರೂವ್ ಮಾಡ್ತೀಯಾ? ಇಲ್ಲ ಅಲ್ಲೇ ಕುತ್ಕೊಂಡು ಗಾಂಡು ಅಂತ ಪ್ರೂವ್ ಮಾಡ್ತೀಯಾ? ಅದು ನೀನ್ ಈಗ ನನ್ನ ವಿರುದ್ಧ ಬೇಕಾದ್ರೆ ಏನು ಪೋಸ್ಟ್ ಹಾಕು, ನನ್ ಪರವಾಗಿಲ್ಲ. ಏನ್ ಹಾಕೋದಿಲ್ಲ. ಹೆಣ್ಮಕ್ಳ ವಿರುದ್ಧ ಪೋಸ್ಟ್ ಹಾಕಲ್ಲ. ಹೆಣ್ಮಕ್ಳ ವಿರುದ್ಧ ಅಲ್ಲ, ಹೆಣ್ಮಕ್ಳ ವಿರುದ್ಧ ಯಾಕೆ ಪೋಸ್ಟ್ ಹಾಕ್ತೀಯಾ? ಹೆಣ್ಮಕ್ಳ ವಿರುದ್ಧ ಯಾಕೆ ಪೋಸ್ಟ್ ಹಾಕ್ತೀಯ? ನಿನ್ ಮನೆ ಹೆಣ್ಮಕ್ಳ ಮೈ ತುಂಬಾ ಬಟ್ಟೆ ಹಾಕು ಫಸ್ಟ್. ನಿನ್ ಮನೆ ಹೆಣ್ಮಕ್ಳ ಮೈ ತುಂಬಾ ಬಟ್ಟೆ ಹಾಕು. ನಿನ್ನ ಅತಿ ಕಿರಿ ಮಗಳು ಅನ್ಸುತ್ತೆ ನನಗ ಫೋಟೋ ನೋಡಿದಾಗ. ತುಂಬಾ ಚಿಕ್ಕ ಹುಡುಗಿ, ದೊಡ್ಡವರೆಲ್ಲ ಮೈ ತುಂಬಾ ಬಟ್ಟೆ ಹಾಕಿದ್ದಾರೆ. ಅದನ್ನ ಕೇಳೋದ್ ತಪ್ಪ? ನಾನೇ ಎಷ್ಟು ಜನ ಮಕ್ಕಳಿಗೆ ಅವರವ್ರ ಇಷ್ಟದ ಬಟ್ಟೆ ಹಾಕುವ ಅರ್ಹತೆ, ಯೋಗ್ಯತೆ, ಅವರಿಗೆ ಸ್ವಾತಂತ್ರ್ಯ ಇದೆ. ಏನ್ ಎದೆ ಕಾಣಿಸಂಗ್ ಬಟ್ಟೆ ಹಾಕೊಳ್ಳಿ ಬಿಡು, ಅವ್ರಿಷ್ಟ. ಅದು ನಿನ್ನ ಮನೆ ಹೆಣ್ಮಕ್ಳ ಬಗ್ಗೆ ಮಾತ್ರ ಯಾರು ಪ್ರಶ್ನೆ ಮಾಡಬಾರ್ದು. ಯಾರ ಮನೆ ಹೆಣ್ಣು ಮಗು ಆದ್ರೂ ಅವ್ರ ಇಷ್ಟ ಪ್ರಕಾರ ಇರ್ಲಿ ಕಣ. ಲೋಕದ ಡೊಂಕ ನೀವೇ. ನೀನೇನು ಹೆಣ್ಣನ್ನ ಏನು ನಿಧಿ ಅಂತ ಇಟ್ಕೊಂಡಿದೀನೋ? ಹೆಣ್ಣನ್ನ ನಿಧಿ, ಅದೊಂದು ವಿಚಾರ, ಅದು ವಸ್ತು, ಅದೊಂದು ಪ್ರಾಪರ್ಟಿ ತರ ನೋಡ್ತೀಯಲ್ಲಮ್ಮಿ ನೀನು. ಅಲ್ಲ ಹೌದು. ಮತ್ತೆ ಉಳಿದವರೆಲ್ಲ ಏನಂತ ನೋಡ್ತಾ ಇದಾರೆ? ಮತ್ತು ಉಳಿದವರೆಲ್ಲ ಮತ್ತು ಈಗ ನಿನಗೆ ಹೆಂಗ್ ಬೇಕಾದ್ರೆ ಹಂಗಿರೋ, ನಿನ್ನ ಮನೇಲಿ ಮಾತ್ರ ಹೆಂಗ್ ಬೇಕಾದ್ರೆ ಹಂಗಿರೋ ಸ್ವಾತಂತ್ರ್ಯ ಇದೆ ಅಂದಾಗ ದೇಶಕ್ಕೆ ಹಂಗಂದ್ರೆ ನಿನ್ನ ಮಕ್ಳಿಗೂ ಉರ್ಫಿ ಹೇಳದಷ್ಟು ವಿಕೃತವಾಗಿ ಯಾರು ಇರಲ್ಲಮ್ಮೆ. ಬಟ್ಟೆ ಹಾಕೊಂಡಿರ್ತಾರೆ. ವಿಕೃತವಾಗಿ ಇದೆಯಾ ಅಂತ ನಾನು ಹೇಳ್ತಾ ಇಲ್ಲಪ್ಪ. ನೀನು ಬೇರೆಯವ್ರನ್ನ ತಿದ್ದೋಕ್, ಸಮಾಜ ತಿದ್ದೋಕ್ ಹೋಗ್ತಾರೆ. ಸಮಾಜ ತಿದ್ತೀನೋ? ಹೆಣ್ಣು ಮಕ್ಕಳನ್ನ ಮುಟ್ಟಿದ್ರೆ ಷಂಡ ಅಂತೀನಿ. ಯಾರು? ನೀನ್ ಹೇಳ್ತೀನಿ ಮುಟ್ಟದೇನೆ ಮಕ್ಕಳಾದ್ವಾ? ಹಂಗಲ್ವಲ್ಲೇ. ಅಲ್ಲ, ನೀನು ಹೆಣ್ಮಕ್ಳನ್ನ ಮುಟ್ಟಿದ್ರು ಷಂಡ ಅಂತಿ ಅಂದ್ರೆ ನಿನಗೆ 5 ಜನ ಹೆಣ್ಮಕ್ಳು ಹುಟ್ಟಿದ್ರು. ನಿಮ್ಮ ತರ ನಿಮ್ಮ ಕಾರ್ಯಕರ್ತರು ಅತ್ಯಾಚಾರಿಗಳಿದಾರಲ್ಲ ಅವ್ರ ತರ. ನೀನ್ ಹೆಂಡ್ತಿನ ಮುಟ್ಟದೇನ 5 ಜನ ಹೆಣ್ಮಕ್ಳು ಹುಟ್ಟಿದ್ವಾ? ಹಂಗಂದ್ರೆ ನೀನು ಮಕ್ಳಾಗಿದ್ವಲ್ಲ, ನೀನ್ ಗಂಡ್ಸಾಗಿ ಮಕ್ಳಾದ್ವಾ ಷಂಡ ಆಗಿ ಮಕ್ಳಾದ್ವಾ? ಮಾತಾಡೋದು ಸ್ವಲ್ಪ.
ಇದು ನೀನೇ ಆ ಹೆಣ್ಣು ಅಲ್ಲಮ್ಮಿ, ಆ ಹೆಣ್ಣು ನೊಂದು ಪಟ್ಕೋಬಾರ್ದು, ನೋವು ಪಟ್ಕೋಬಾರ್ದಮ್ಮ. ನಾನ್ ಯಾವ್ದು ನೋವು, ನನಗೆ ಹೆಮ್ಮೆ ಇದೆ, ನಾನು ಕರ್ನಾಟಕದಲ್ಲಿ ಹುಟ್ಟಿದೀನಿ, ನಮ್ಮನ್ನ ರಕ್ಷಣೆ ಮಾಡುವಂತ ಅಣ್ಣ ತಮ್ಮಂದ್ರ ಮಧ್ಯೆ ಇದೀವಲ್ಲ, ನನ್ನ ಹೆಮ್ಮೆ ಇದೆ. ನಿನ್ನಂತನ್ ಬಾಯಿಂದ ನನ್ನ ಹಿಂದೂ ಕಾರ್ಯಕರ್ತರಿಗೆ ಷಂಡ ಅಂತ ಕೇಳಿಸ್ಕೊಳ್ಳೋದಕ್ಕೆ ನಾನ್ ರೆಡಿ ಇಲ್ಲ. ಅವರೆಲ್ಲ ಸೆಂಟ್ರಮ್ಮೆ, ಯಾರು ಹೆಣ್ಣನಿಂದನೇ ಮಾಡ್ತಾರೋ ಅವರೆಲ್ಲ ಸೆಂಟ್ರ್ ತಾಯಿ. ನಿನ್ ಮನೆ ಹೆಣ್ಮಕ್ಳನ್ನ ಕರ್ನಾಟಕಕ್ಕೆ ಕರ್ಕೊಂಬಾ, ಮೈ ತುಂಬಾ ಬಟ್ಟೆ ಹಾಕ್ಕೊಂಡ್ ಕರ್ಕೊಂಬ, ಯಾಕಂದ್ರೆ ನಾವು ಪೂನಾ ಮಹಾರಾಷ್ಟ್ರದಲ್ಲಿ ಇಲ್ಲ, ಮೈ ತುಂಬಾ ಬಟ್ಟೆ ಹಾಕೊಂಡು ಕರ್ಕೊಂಬ. ಸ್ವಾಗತ ಇದೆ, ನಿನ್ನ ಒಳ್ಳೆ ಒಳ್ಳೆ ವಿಚಾರಧಾರೆಗಳಿಗೆ ಸ್ವಾಗತ ಇದೆ. ಈ ಮರ ಕಡಿಬಾರ್ದು, ಪ್ರಕೃತಿ ಕರ್ನಾಟಕ ತಮ್ಮ ತಂದೆ ಅವ್ರದ ತಾಯಿ ಯಾರ್ದು? ಕರ್ನಾಟಕ, ಹುಬ್ಬಳ್ಳಿ, ಧಾರವಾಡ ಎಲ್ಲ ನಿಮ್ಮ ವಂಶಸ್ಥರದ ತಾಯಿ. ನಾವು ಬರ್ಬೇಕು ಅಂದ್ರೆ ಕೇಳ್ಬೇಕು, ಹೋಗ್ಬೇಕು ಅಂದ್ರೆ ಕೇಳ್ಬೇಕು ಅನ್ನೋದಕ್ಕೆ. ನನ್ ಮನೆಗೆ ಸ್ವಾಗತವೇ, ಸುಸ್ವಾಗತ. ಇಲ್ಲಮ್ಮ, ನಿಮ್ ಮನೆಗೆ ನಾವು ಬರೋದಿಲ್ಲ ತಾಯಿ. ಯಾಕೆ? ಬೇಡಮ್ಮ ತಾಯಿ. ಅಯ್ಯೋ, ಇಷ್ಟು ಅತ್ಯಾಚಾರಿಗಳಿದ್ದಾರೆ ಅನ್ಸುತ್ತೆ ನಿಮ್ ಮನೇಲಿ. ನೀನ್ ಹೇಳೋ ರೀತಿ ನೋಡಿದ್ರೆ, ಮಕ್ಕಳನ್ನ ಕರ್ಕೊಂಬ ಅಂತ ಕರೆಯೋದ್ ನೋಡಿದ್ರೆ ಅತ್ಯಾಚಾರಿಗಳಿದ್ದಾರೆ ಅನ್ಸುತ್ತೆ. ನೀನ್ ಫಸ್ಟ್ ನೀನ್ ಹೆಣ್ಮಕ್ಳಿಗೆ ಮದ್ವೆ ನಿಮ್ ಮನೆಯಲ್ಲಿ ಅತ್ಯಾಚಾರ ಮಾಡೋರು ಇದಾರೆ ಅನ್ಸುತ್ತೆ. ನೀನ್ ಅಣ್ಣ ತಮ್ಮಂದ್ರೆಲ್ಲ ಅತ್ಯಾಚಾರ ಮಾಡ್ತಾರೆ ಅಂದೆ, ಅಂತ ಮನೆಗೆ ಹೆಂಗಮ್ಮ ಕರ್ಕೊಂಡ್ಬರ್ಲಿ? ನಿನ್ ಹೆಣ್ಮಕ್ಳನ್ನ ಕಟ್ಕೊಳ್ಳೋರು ಯಾರು ಗಂಡಸ್ರು ಇಲ್ವಲ್ಲ? ನಿನ್ ಹೆಣ್ಮಕ್ಳಿಗೆ ಯಾಕೆ ಇನ್ನೂ ಮದ್ವೆ ಮಾಡಿಲ್ಲ? ನೀನ್ ಇಂತ ಚೀಪ್ ಮೆಂಟಾಲಿಟಿ ಅವನು ಅಂತ ನಿನ್ ಹೆಣ್ಮಕ್ಳನ್ನ ಯಾವನ್ನು ಕಟ್ಕೊಂಡು ಹೋಗ್ತಾ ಇಲ್ವಾ? ನಿನ್ ಮನೇಲಿ ಗಂಡಸ್ರು ಇಲ್ದರೆ ನೀನ್ ಮಾಡೋ ಹಲ್ಕ ಕೆಲ್ಸಕ್ಕೆ ಅವತ್ ಮನೆಗೆಲ್ಲ ನುಗ್ಗಿದ್ರಲ್ಲ ಒಂದ್ಸತಿ ಸುದೀಪ್ ಅವ್ರ ಅಭಿಮಾನಿಗಳು, ನೀನ್ ಮಾಡೋ ಹಲ್ಕ ಕೆಲ್ಸಕ್ಕೆ ನಿನ್ ಮನೇಲಿರೋ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ವಲ್ಲೋ? ನಿನ್ ಮನೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ವಲ್ಲ? ಫಸ್ಟ್ ನೀನ್ ನೆಟ್ಗಿದ್ಯಾ ಅಂತ ನೋಡ್ಕೊ. ನೀನ್ ಹೆಣ್ಮಕ್ಳು ನೆಟ್ಟಿಗೆ ಮದ್ವೆ ಮಾಡಿ ಕಳ್ಸೋ, ಆಮೇಲೆ ಬೇರೆಯವ್ರಿಗೆ ಹೇಳೋ. ನೀನ್ ಕರ್ನಾಟಕ ಏನು ನಿಮ್ಮ ಅಪ್ಪಂದ ನಿಮ್ಮ ಅಣ್ಣಂದ ಅಂತ ಕೇಳ್ತೀಯಲ್ಲ, ಕರ್ನಾಟಕದ ಬಗ್ಗೆ ಮಾತಾಡ್ತೀಯಲ್ಲ, ಕರ್ನಾಟಕ ನೀನ್ ಹೇಳ್ತಿ ಮಿಂಡಂದ? ಅಲ್ಲ, ನಿನ್ ಮಗಳು ಮಿಂಡಂದ. ನಿನಗೆ ಧಾರವಾಡದಲ್ಲಿ ಏನಿದೆ, ಕರ್ನಾಟಕದಲ್ಲಿ ಏನಿದೆ ಅಂತ. ಹೌದು, ಕರ್ನಾಟಕ ನಮ್ಮ ಅಪ್ಪಂದೆ, ನಮ್ಮ ಅಮ್ಮಂದೆ, ನಮ್ಮ ಅಣ್ಣಂದೆ, ನನ್ನ ತಮ್ಮಂದೆ. ಏನ್ ಇವಾಗ ನಿಂದೇನೋ? ಹಾಗಾದ್ರೆ ನಾವು ಬರಬಾರ್ದು ಅಂತ ಹೇಳಿಲ್ವಲ್ಲ? ಬಾ ಅಂತಂದ್ರೆ ನಿಂದ ಅಂತ ಕೇಳ್ತೀಯ. ನಾನೇನ್ ಬರ್ಬೇಡ ಅಂತ ಹೇಳೇ ಇಲ್ವಲ್ಲ? ನೀನ್ ಎಲ್ಲೋ ಕುತ್ಕೊಂಡ್ ಮಾತಾಡೋದಲ್ಲ, ಬಾರಪ್ಪ ಒಂದ್ ನ್ಯೂಸ್ ಚಾನಲ್ ಅಲ್ಲಿ ಕುತ್ಕೊಳ್ಳೋಣ, ಚರ್ಚೆ ಮಾಡೋಣ. ನೀ ಇವಾಗ ಮಾಡಿದ ಅನಾರೋಗ್ಯದ ಸಂವಾದಕ್ಕೆ ಯಾರಮ್ಮ ಇಷ್ಟಪಡ್ತಾರೆ? ಅಲ್ಲಿ ಯಾಕೆ ಎಲ್ರು ಇಷ್ಟಪಡ್ತಾರೆ? ಅಸಭ್ಯವಾಗಿ ಮಾತಾಡಿ ನಿಮ್ ತಾಯಿಗೆ ತೋರ್ಸಮ್ಮ ನಿನ್ನ ಸಂಭಾಷಣೆ. ನಮ್ ತಾಯಿ ನೀನ್ ಮುಂದೆ ಕುತ್ಕೊಂಡು ಕೇಳ್ತಾ ಇದಾರೆ. ಪ್ರಮೋದ್ ಮುತಾಲಿಕ್ ಜಿ ಅವರ ನಮ್ ತಾಯಿ ಮುಂದೆನೆ ಮಾತಾಡ್ತಾರೆ. ನೀನ್ ಹೆಂಡತಿ ಹತ್ರ ಕೊಡು, ನಮ್ಮ ಅಪ್ಪ ಮಾತಾಡ್ತಾರೆ, ಆಮೇಲೆ ನಮ್ಮ ತಾಯಿ ಹತ್ರ ನೀನ್ ಮಾತಾಡು. ಫಸ್ಟ್ ನೀನ್ ಹೆಂಡತಿ ಹತ್ರ ನಮ್ಮ ಅಪ್ಪ ಮಾತಾಡ್ತಾರೆ, ಆಮೇಲೆ ನಮ್ಮ ಅಮ್ಮನ ಹತ್ರ ನೀನ್ ಮಾತಾಡು. ಕಿಸಿ ಬೇಡ. ಮಾನಸಿಕ ಅಸ್ವಸ್ಥತೆ ನಿಮ್ಗೆ, ಮಾನಸಿಕ ಹೆಣ್ಮಕ್ಳಿಗೆ ಮದ್ವೆ ಆಗಿಲ್ಲ ಪಾಪ, ಒಂದ್ ಗಂಡು ಪಿಂಡ ಅಂತ ನೀನ್ ಹೊಟ್ಟೆಲ್ ಹುಟ್ಟಿಲ್ಲ. ನಿನಗ್ ಸತ್ತಕ್ಕೆ ಬೆಂಕಿ ಇಡೋದಕ್ಕೆ ಯಾರು ಇಲ್ವಲ್ಲೋ? ಗಂಡು ಸಂತಾನ ಏನ್ ಮಾಡೋದು? ಗಂಡು ನಿಂದಕ ನಿಮ್ಮ ಪ್ರಮೋದ್ ಮುತಾಲಕ್ ಅನ್ನೋ ಷಂಡ ಬರೆದ ಈ ಪದ್ಧತಿನ ಇದು ಹೊಡಿತೀನಿ, ಮೆಟ್ಟು ತಗೊಂಡ್ ಹೊಡಿತೀನಿ ಬೋಸಡಿಕೆ. ನೀನ್ ಹೇಳಿದ್ರಲ್ಲ ನಮ್ ಸಂಸ್ಕೃತಿ ಎಲ್ಲ ಮೆಟ್ಟು ತಗೊಂಡ್ ಹೊಡಿಯೋದು ಅಂತ. ನಾನ್ ಮಾಡಿರೋದು ನನ್ ಸಂಸ್ಕೃತಿ ಪ್ರಮೋದ್ ಜಿ ಕಲ್ಸಿದ್ರು, ನಾನ್ ನಿಂಗೆ ಹೇಳದ್ನ. ನೀ ಹೇಳಿದಿಲ್ಲ ನಮ್ ಸಂಸ್ಕೃತಿ ಎಲ್ಲ ಪಾದರಕ್ಷೆ ತಗೊಂಡ್ ಹೊಡಿಯೋದು ಅಂತ. ನೀನ್ ಅವ್ರ ಬಗ್ಗೆ ಮಾತಾಡಿದ್ರೆ ನೀನ್ ಹೆಣ್ಮಕ್ಳ ಹೊಡಿತಾರೆ, ಉತ್ತರ ಕರ್ನಾಟಕದ ಹೆಣ್ಮಕ್ಳು ಹೊಡಿತಾರೆ. ಅಷ್ಟು ದೊಡ್ಡ ಷಂಡ ನಾನು ಹಂಗಂದ್ರೆ ನೀನ್ ಷಂಡನ ಎಲ್ಲೋ ಕುತ್ಕೊಂಡು ತಲೆ ಮರ್ಸ್ಕೊಂಡ್ ಅಷ್ಟು ದೊಡ್ಡ ಷಂಡನೇನ ಅವನು? ಈ ಲೆವೆಲ್ ಇಳಿದಿದ್ದಾನ ಅವನು. ಅದಕ್ಕೆ ಪಾಪ ಅವನಿಗೆ ಸೀಟ್ ಕೂಡ ಕೊಡ್ತಾ ಇಲ್ಲ. ಅವನೇನಾದ್ರೂ ಅಪ್ಪಿತಪ್ಪಿ MLA ಆದ್ರೆ ಕರ್ನಾಟಕನೆಲ್ಲ ಷಂಡಗಿರಿ ಮಾಡಿಸ್ಬಿಡ್ತಾನ ಅವನು. ಯಾರ್ ಷಂಡಗಿರಿ ಮಾಡಿಸ್ತಾನೆ? ಅವನು ದೇವ್ರ ದಯದಿಂದ ಅವನಿಗೆ ಸೀಟ್ ಸಿಗದೆ ಇರೋದೇ ಒಳ್ಳೇದು. ನೀನು ಎಲ್ಲೋ ಕುತ್ಕೊಂಡ್ ಮಾತಾಡೋದಲ್ಲಪ್ಪ, ಗಾಂಡು ನಟೇಶ ಎಲ್ಲೋ ಕುತ್ಕೊಂಡ್ ಮಾತಾಡೋದು. ನಿನ್ಗೆ ಅಹೋರಾತ್ರ ದೇವ್ರ ಹೆಸರು ಇಟ್ಕೊಂಡಿದ್ಯಲ್ಲ, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ದೇವ್ರ ಹೆಸರು. ಮತ್ತೆ ಅಹೋರಾತ್ರ ಅಂದ್ರೆ ಯಾರು? ಮತ್ತೆ ಶಿವಂಗೆ ಹೇಳ್ತಾರೆ, ಇನ್ಯಾರಿಗೆ ಹೇಳ್ತಾರೆ? ಹೌದಮ್ಮ. ನೀನ್ ಏನು ನೀನ್ ಹಿಂದೂನಾ? ಈ ಬೆರಕೆ ಹುಡ್ದವ್ರೆಲ್ಲ ಹಿಂಗೆ ಏನು ಮಾಡ, ಆ ಕಡೆ ಸ್ವಲ್ಪ ಮಿಕ್ಸು, ಈ ಕಡೆ ಸ್ವಲ್ಪ. ಮನೆಗೆ ತಾಯಿ ಹತ್ರ ಯಾರ್ಯಾರು ಬಂದು ಹೋಗ್ತಾರೆ ಅಂತ ಗೊತ್ತಿಲ್ಲದೆ ಕನ್ಫ್ಯೂಸ್ ಆಗಿ ಎಲ್ಲೋ ಅದು ಮಿಸ್ಟೇಕ್ ಆಗಿ ಹುಟ್ಟಿರೋರು ಹಿಂಗೇನೆ. ಏನ್ ನಿನ್ ಮಗಳು ಒಬ್ಳು ಹುಡುಗಿ ಇದೆ, ಯಾರು ಮದುವೆ, ಆ ಹುಡುಗಿ ಚೆನ್ನಾಗಿ ಮಾತಾಡ್ತಾಳೆ. ಅದು ನಾನ್ ಬೇರೆ ಯಾರು ಮಾತಾಡೋದು ನೋಡಿಲ್ಲ. ಏನು ಅತ್ತಿ ನಿನ್ನ ವಿಚಾರಧಾರೆಗಿಂತ ಹೊರಗಿರ್ಬೋದೇನೋ. ನಾನ್ ಕೆಲವೊಂದು ನೋಡಿದ್ದೆ, ಆ ಹುಡುಗಿ ಹೆಸರೇನೋ ನಂಗೆ ಮರ್ತು ಹೋಗಿದೆ. ಮದುವೆ ಆಗಿತ್ತಲ್ಲ ನಿಮ್ ಮಗಳು, ಆ ಹುಡುಗಿ ಪರವಾಗಿಲ್ಲ. ಮೊದ್ಲು ಮನೆಯಲ್ಲಿ ಮತ್ತೆ ಆ ಹುಡುಗಿನೇ ಬೈದು ಬಿಟ್ಟಿಯಲ್ಲಮ್ಮಿ ನೀನು.
ಅಲ್ಲಿ ನೀವು ಯಾರಗ್ ಬೇಕಾದ್ರೂ ಬೈಬೋದು, ಆ ಹುಡುಗಿಗೆ ಎಲ್ಲಿ ಬೈದಿದ್ದೀನಿ? ಅವ್ನೇ- ಯಾರಗ್ ಬೇಕಾದ್ರೂ ಅಲ್ಲ, ನೀನು ಯಾರಗ್ ಬೇಕಾದ್ರೂ ಗಾಂಡು ಅನ್ಬೋದು. ಅಂದ್ರೆ ನಿನ್ ಮನೇಲಿ ಇರೋ ನಾನು ಯಾವತ್ತೂ ಆ ಪದ ಯೂಸ್ ಮಾಡಲ್ಲಮ್ಮೆ. ಅದೇ ಷಂಡ ಅಂದ್ರೆ ಏನ್ ಮತ್ತೆ ನಾನ್ ಗಾಂಡು ಅಂತೀನಲ್ಲ ನಿನಗೆ ಏನ್ ಬೇಕಾದ್ರೂ ಅನ್ನ ತಾಯಿ. ಅಲ್ಲ ನಿನ್ಕಿಂತ ಯಾರು ಚೇತನ ಏನ್ ಸರ್ ನ್ಯೂಸ್ ಚಾನಲ್ ಎಲ್ಲಾದ್ರೂ ಕೂತ್ಕೊಂಡು ಮಾತಾಡ್ತಾನೆ. ಹಂಗಾದ್ರೂ ಅವ್ನ ಹೊಗಳಿದ್ರಲ್ಲ ನೀವು. ಯಾರು ಹೋಗ್ಲಿದ್ದಲ್ಲ ನಾನು, ಅವನಕ್ಕಿಂತ ಕಡೆ ನೀನು. ನಾನು ಅವ್ನು ಹೋಗೋದಿಲ್ಲ. ಸೈದ್ಧಾಂತಿಕ ವಿರೋಧಗಳು ಸಾವಿರಾರು ಇರ್ಬೋದು, ಅದ್ರ ಧೈರ್ಯವಾಗಿ ಬಂದು ನ್ಯೂಸ್ ಚಾನಲ್ ಕೂತ್ಕೊಂಡು ಮಾತಾಡ್ಕೊಂಡು ಹೋದ. ನ್ಯೂಸ್ ಚಾನಲ್ ಯಾವ ಗಂಡು ಚಾನಲ್ ಅದು? ನಿಂದು ನೀನಗ್ ಬಿಡಪ್ಪ, ನೀನೊಬ್ನೇ ಗಂಡ್ಸು, ನೀನೊಬ್ನೇ ಗಂಡ್ಸು. ನಿಂದು ನೀನೇ ಬಗ್ ನೋಡ್ಕೊಳ್ಳೋದು, ನೀನೇ ಗಂಡ್ಸು ಅನ್ಸ್ಕೊಳ್ಳೋದು. ನಿಂದು ನೀನೇ ಬಗ್ ನೋಡ್ಕೊ, ನೀನೇ ಗಂಟೆ ಹೊಡ್ಕೊ. ಬೆಂಕಿ ಹಾಕ ಬೈಯೋದಲ್ಲ. ನೀನ್ ಗಂಡ್ಸಾದ್ರೆ ನೀನ್ ಬಾ, ಕರ್ನಾಟಕಕ್ ಬಾ. ಇಲ್ಲಾಂದ್ರೆ ಒಂದ್ ಕೆಲಸ ಪ್ರಾಡಕ್ಟ್ ಎಕ್ಸಾಂಪಲ್ ಸಿಕ್ಬಿಟ್ಟೆ ತಾಯಿ ನೀನು. ಶಂಡ ಮುತಾಲಿಕ್ಗೆ ಎಂತವ್ರು ಇದಾರೆ ಅಂತ ಎಕ್ಸಾಂಪಲ್ ಮುತಾಲಿಕ್ ಜಿ ಬಗ್ಗೆ ಮಾತಾಡಲ್ ಮೆಟ್ಟಲ್ಲೇ ಬೀಳೋದ್ ನಿನಗೆ. ಸೀಟ್ ಕೊಡಿಸ್ಬಿಡು, ಯಾರಿಗಾದ್ರೂ ಹೊಡೆದ್ಬಿಟ್ಟು ಅವನಿಗೆ ಸೀಟ್ ಕೊಡಿಸ್ಬಿಟ್ಟು ಅವನ ಡಿಕ್ಟೇಟರ್ಶಿಪ್ ಮಾಡ್ಬಿಡ್ತಾನೆ, ಸರ್ವಾಧಿಕಾರ ಹಿಟ್ಲರ್ ಆಗ್ಬಿಡ್ತಾನೆ. ಅವನಿಗೆ ಏನಾದ್ರು ನೀವು ಓಟ್ ಹಾಕಿದ್ರೆ ಈ ನಿನ್ನ ಆಡಿಯೋ ಒಂದ್ ಸಾಕು ತಾಯಿ. ಅವನು ಒಬ್ಬ ಸರ್ವಾಧಿಕಾರ ನಮ್ ಕರ್ನಾಟಕ ಬರ್ದಂಗಾಗತ್ತೆ. ಅಲ್ಲ, ನೀನು ಕಿತ್ತ ಹರ್ಕೋಬೇಕು, ಕರ್ನಾಟಕದವ್ರದ್ದು ನೀನ್ ಕಿತ್ತ ಹರ್ಕೋಬೇಕು ಅಷ್ಟೇ. ಇನ್ನೇನು ಮಾಡಕ್ಕಾಗಲ್ಲ. ನೀನ್ ಏನ್ ಮಾಡ್ತೀನಿ? ನೀನು ಬಂದು ಈ ಕಾಲಿಟ್ಟು ಮಾತಾಡು. ಗಡಿ ವಿವಾದ ನಡೀತಾ ಇದೆ ಕರ್ನಾಟಕ ಮಹಾರಾಷ್ಟ್ರದ, ಅದ್ರ ಬಗ್ಗೆ ಮಾತಾಡು. ಅದ್ ನಿಮ್ಗೆ ಮಾತಾಡೋದು ಗಂಟತಾನೆ ಇಲ್ಲ ಅಲ್ವಾ? ಅಲ್ವಾ? ಅದ್ರ ಬಗ್ಗೆ. ಯಾಕಂದ್ರೆ ಮಹಾರಾಷ್ಟ್ರದವ್ರು ಮೆತ್ತಗೊಂಡು ಹೊಡಿತಾರಲ್ಲ ನಿನ್ಗೆ ಮಾತಾಡಿದ್ರೆ, ಅಲ್ಲಿಂದ ಓಡಿಸ್ತಾರೆ. ಕರ್ನಾಟಕದಲ್ಲಿ ನಿನ್ಗೆ ಒಳಗ್ ಸೇರ್ಸಲ್ಲ ನೀನ್ ಮಾಡೋ ಹಲ್ಕ ಕೆಲ್ಸಕ್ಕೆ. ಇಲ್ಲಿ ಬಂದು ಮಾತಾಡು. ನೀನ್ ಕರ್ನಾಟಕದ ಪರವಾಗಿ ಮಾತಾಡು, ಮಹಾರಾಷ್ಟ್ರದ ವಿರುದ್ಧವಾಗಿ ಮಾತಾಡು. ಅವಾಗ ನಿನ್ ಬಾ, ಒಳ್ಳೇದ್ ಮಾಡು. ಕರ್ನಾಟಕಕ್ಕೆ ಏನಾದ್ರು ಏನ್ ಮಾಡಿದೆ ನೀನ್? ಬರೀ ರಾಜಕೀಯದವ್ರ ಬಗ್ಗೆ ಮಾತಾಡು, ಬರೀ ಸಿನಿಮಾದವ್ರ ಹಂಗ. ರಾಜಕೀಯ ಸಿನಿಮಾ ಬಿಟ್ಟು ಸಮಾಜ ಸೇವೆ ಮಾಡೋದಕ್ಕೆ ಇನ್ನೇನು ಬೇರೆ ವಿಷಯನೇ ಇಲ್ವಾ ನಿನಗೆ? ಸಾಮಾಜಿಕ ಪಿಡುಗುಗಳು ಬೇರೆ ಏನು ಇಲ್ವಾ? ಬರೀ ಹೆಣ್ಮಕ್ಳಿಗೆ ಹಂಗಂದ, ಗಂಡ್ ಮಕ್ಳಿಗೆ. ಹೆಣ್ಮಕ್ಳು ಏನ್ ಎಲ್ಲ ಒಳ್ಳೆ ಕೆಲಸನೇ ಮಾಡ್ತಾ ಇಲ್ಲ, ಗೊತ್ತಾಯ್ತಾ? ನಾನೇ ಹೇಳ್ತಾ ಇದ್ದೀನಲ್ಲ, ನಾನು ಕೆಟ್ಟ ಭಾಷೆಲಿ ಬೈತಾ ಇದ್ದೀನಲ್ಲ. ಹಂಗಂದ್ರೆ ನಾನು ಒಳ್ಳೆವಳು, ನಾನು ಒಳ್ಳೆವಳು ಅಂತ ನಾನು ಹೇಳ್ಕೊಳಲ್ಲ. ತುಂಬಾ ಒಳ್ಳೆವಳಮ್ಮೆ ನೀನು, ನೋಡಿ ತುಂಬಾ ಒಳ್ಳೆವಳಮ್ಮೆ. ನಿಂದಾರೆ ಅಂದ್ರೆ ಇದ್ರಲ್ಲಿ ನಮ್ಮ ರಾವಣ ರಾಜ್ಯದಲ್ಲಿ ನೀನ್ ಓಕೆ ಮಾತಾಡ್ಬೇಡ, ಗೊತ್ತಾಯ್ತಾ? ನೀನು ಹುಡ್ಸಿರ 5 ಆ ರೀತಿ ಅನ್ಲಿಲ್ಲ. ಒಂದು ಸಿದ್ಧಾಂತಿಕವಾದ ಸೈದ್ಧಾಂತಿಕ ನಮ್ಮ ನೋಡು, ನಮ್ಮ ಸೈದ್ಧಾಂತಿಕ ಮೌಲ್ಯಗಳು ನಮಗ್ ಸರಿಯಾಗಿದೆ. ನೀನು ಎಲ್ಲ ಕುತ್ಕೊಂಡು ಮಾತಾಡೋದಲ್ಲ. ನಾನ್ ನಿನಗ್ ಮುಖಾಮುಖಿ ಆಗ್ತೀನಿ, ನಿನ್ಗೆ ಎದುರುಗಡೆ ಬೇರೆ ತಾಕತ್ತೇ ಇಲ್ವಲ್ಲ. ಎಂತ ಜ್ಞಾನ ಸಂಪನ್ನೆ ನಮ್ಮಿ ನೀನು. ಎದುರುಗಡೆ ಬಂದ್ ಮಾತಾಡು. ನೀನು ಏನ್ ಹೊಗಳ್ತಾ ಇದೀನಲ್ಲಮ್ಮ. ನೀನ್ ಸಿಕ್ಕಿರೋದು ಆ ಪ್ರಮೋದ್ ಮುತಾಲಿಕ್ ಅವನ ಆ ಷಂಡನಿಗೆ ಅದೃಷ್ಟದ ಸಂಕೇತ ನಮ್ಮಿ. ಮುತಾಲಿಕ್ ಜಿ ಬಗ್ಗೆ ಮಾತಾಡ್ಬೇಡ ನೀನು. ಷಂಡ ನಮ್ಮಿ ಅವನು ಷಂಡ ನಮ್ಮಿ. ನಿನ್ನೆ ಆ ಹೆಣ್ಣನಿಂದಕ ಯಾಕೆ ಬಿಡಮ್ಮೆ ಆ ಷಂಡನ್ ಕತೆ ಯಾಕಮ್ಮ? ಗಂಡು ಮಕ್ಕಳು ಮಾತಾಡಿದ್ರೆ ಷಂಡ್ರು ಅಂತೀಯ, ಹೆಣ್ಣು ಹುಡುಗಿ ಮಾತಾಡಿದ್ರೆ ಎಲ್ಲ ಗೌರವಿಸ್ತೀನಿ. ನೀನೆಂತವನು? ಹೌದು, ಮತ್ತೆ ಎಷ್ಟು ಗೌರವಾನ್ವಿತಳಮ್ಮಿ ನೀನು. ಕರ್ನಾಟಕದ ಸಮಸ್ಯೆ ಬಗ್ಗೆ ಮಾತಾಡಪ್ಪ ನೀನು. ಅದನ್ನ ಬಿಟ್ಟು ಗಡಿ ವಿವಾದ ಇವಾಗ ನಿಮ್ಗೆ ಹೇಳೋ ಹಕ್ಕು ಕಳ್ಕೊಂಡಿದೀಯ ತಾಯಿ ನೀನು. ಏನಂತ ನಿನಗೆ ನೋಡು, ನನಗೆ ನಿನ್ನ ಹತ್ರ ಯಾವ ಹಕ್ಕು ಬೇಡ, ನಿನ್ ನನ್ನ ಹತ್ರ ಯಾವ ಹಕ್ಕು ಬೇಡ. ಯಾಕೆ ಹೇಳ್ತೀಯ ತಾಯಿ? ಇನ್ನೊಬ್ಬರಿಗೆ ಅದು ಮಾಡು ಇದು ಮಾಡು ಅನ್ನಕ್ಕೆ ಯಾರ್ ತಾಯಿ? ನಿನ್ನ ಹೆಸರೇನಮ್ಮ? ನಾನು ಈಗಲೂ ಹೇಳ್ತೀನಲ್ಲ, ಕೆಲವೊಂದು ಸೈದ್ಧಾಂತಿಕ ವಿರೋಧಗಳಿದ್ರು ಕೂಡ ಕೆಲವೊಂದು ವಿಚಾರದಲ್ಲಿ ನಿನ್ನ ಆಲೋಚನೆಗಳಿಗೆ ನನ್ನ ಸಹಮತ ಇದೆ. ಇಲ್ಲ, ಯಾರ್ ತಾಯಿ? ನಿನ್ನ ಹೆಸರೇನಮ್ಮ? ಹೆಸರೇಳು. ಯಾಕೆ ಹೇಳ್ಬೇಕು ಪದೇ ಪದೇ? ಯಾಕೆ ಹೇಳ್ಬೇಕು? ನನಗೂ ಅಹೋರಾತ್ರ ಅಂತ ಹೆಸರಿಕ್ಕು ನೋಡೋಣ. ನಾನು ಚರ್ಚೆಗೆ ಬರ್ತೀಯಾ? ಕರ್ನಾಟಕ ಚರ್ಚೆಗೆ ಬರ್ತೀರಾ? ನಾನು ಒಳ್ಳೆ ಮಾತಿಂದಾನೇ ಕೇಳ್ತೀನಿ. ನಾನು ಯಾವ ಚರ್ಚೆ ಹತ್ರ ಬರ್ಲಿ ಹೇಳು? ಚರ್ಚ್ ಅಂತ ನಾನು ಹೇಳಿಲ್ಲ, ಚರ್ಚೆ ಅಂದ್ರೆ ಚರ್ಚೆ ಒಳ್ಳೆ ರೀತಿಲಿ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಕುತ್ಕೊಂಡು ಚರ್ಚೆ ಮಾಡೋಣ. ಬೇಡ, ಒಂದು ವೇದಿಕೆ, ಒಳ್ಳೆ ವೇದಿಕೆ. ಇಲ್ಲಮ್ಮ, ನೀನು ಅರ್ಹತೆ ಕಳ್ಕೊಂಡ್ ಬಿಟ್ಟಿದಿರಲ್ಲಮ್ಮ ನೀವೆಲ್ಲ. ನೀನು ಬರೋ ಯೋಗ್ಯತೆ ಇಲ್ಲ. ನಾನು ಷಂಡ್ರ ಹತ್ರ ಮಾತಾಡಲ್ವೋ? ಅವ್ರೆಲ್ಲರ ಹತ್ರ ಮಾತಾಡಲ್ಲ. ಬರೋ ಯೋಗ್ಯತೆ ಇಲ್ಲ. ಕರ್ನಾಟಕದ ವಿರುದ್ಧ ಮಾತಾಡಿ ಕರ್ನಾಟಕಕ್ಕೆ ಕಾಲಿಡೋದಕ್ಕೆ ನೀನು ಓಟ್ ಹಾಕೋದೆಲ್ಲಿ? ವೋಟರ್ ಐಡಿ ಎಲ್ಲಿ? ಮಹಾರಾಷ್ಟ್ರನ ಕರ್ನಾಟಕನ? ಎಲ್ಲೋ ದೇಶದಲ್ಲೆಲ್ಲೋ ಇರ್ತೀನಿ ಬಿಡಮ್ಮಿ. ಅಲ್ಲ, ನಾನು ಸೀರಿಯಸ್ ಆಗಿ ಕೇಳ್ತಾ ಇರೋದು. ನೀನ್ ಸೀರಿಯಸ್ ಆಗಿ ಕೇಳಿದ್ರು ಕೇಳೋ ಅರ್ಹತೆನೇ ಇಲ್ಲ. ಯಾಕಂದ್ರೆ ನೀನ್ ಕೇಳಿದೆ ಪ್ರಶ್ನೆ, ನಾವು ಉತ್ತರ ಹೇಳಕ್ ಬಿಡ್ಲಿಲ್ಲ ನೀನು.
ಅಲ್ಲ ನಾನ್ ಹೇಳ್ತಾ ಇರೋದು ನೀವು ಮಗುನ ಯಾಕೆ ತೊಡೆ ಮೇಲೆ ಕುಡಿಸ್ಕೊಂಡೆ ಅಂತ ಕೇಳಿದೆ, ಅದಕ್ಕೆ ಉತ್ತರ ಹೇಳಕ್ಕೆ ಬಿಡ್ತಿಲ್ಲ ನೀನು. ಮಗುನ ತೊಡೆ ಮೇಲೆ ಕೂರ್ಸ್ಕೊಂಡಿದ್ದು ಯಾಕೆ ಅಂತ ನಾನು ಕೇಳಿಲ್ಲಪ್ಪ. ನಾನು ಹೇಳಿದ್ದು ಆ ಫೋಟೋನ ನಾನು ನೋಡಿದಾಗ ತುಂಬಾ ಜನ ಅದ್ರ ಆಯ್ತಮ್ಮ, ನಿಮ್ ಕಣ್ಣು ತುಂಬಾ ವಿಶಾಲ ಮನೋಭಾವ ಉಳ್ಳದ್ದು, ಯಾಕೆ ಅಂತ ಉತ್ತರ ಹೇಳಿದೆ ನಿಮ್ ಕೇಳಿದಕ್ಕೆ. ಅದನ್ನ ಕೇಳಿಸ್ಕೊಳ್ತಲ್ಲ ನೀವು, ಯಾಕಂದ್ರೆ ಭಯ ನಿಮ್ಗೆ. ಇವನು ಎಲ್ಲಿ ಉತ್ತರ ಹೇಳ್ಬಿಟ್ರೆ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಭಯ ಅಲ್ಲ ಮೀನಿಂಗ್. ಅಲ್ಲ, ಉರ್ಫಿ ಜಾವೇದ್ ಇನ್ನೊಂದು ಅಲ್ಲಿ ಮುಂಬೈ ಮಹಾರಾಷ್ಟ್ರದಲ್ಲಲ್ವಾ ನೀನ್ ಇರೋದು, ಇನ್ನೊಬ್ಳು ಉರ್ಫಿ ಜಾವೇದ್ ಆಗ್ತಾಳೆ ನಿನ್ ಮಗಳು ಅಷ್ಟೇ. ಉರ್ಫಿ ಜಾವೇದ್ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಹುಡುಕು ನೋಡಿ. ನಾನು ಒಳ್ಳೆ ಭಾವನೆಯಿಂದಾನೇ ಹೇಳಿದ್ದು. ನಿಮ್ಮ ಹುಡುಗಿಯ ಎದೆ ಭಾಗ ಕಾಣಿಸೋ ತರ ಫೋಟೋ ಇತ್ತು, ಅದನ್ನ ಪ್ರಶ್ನೆ ಮಾಡಕ್ ತಪ್ಪ ಅಂತ ಕೇಳಿದ್ದು. ನೀವು ಮಾತಲ್ಲೇ ತೋರಿಸ್ಬಿಡ್ತಾ ಇದೀರಲ್ಲೋ ಎಲ್ಲ, ಬಾಯಲ್ಲೇ ನಿಮ್ ಬಾಯಲ್ಲೇ ಇನ್ನೊಬ್ಬರನ್ನ ನಗ್ನ ಮಾಡ್ತಾ ಇದೀರಲ್ಲೋ ಫುಲ್ಲು. ಇದೇನಾ ಅವ್ನು ಹೇಳಿದ್ದು? ಅವನು ಯಾರು ಮುತಾಲಿ ಕೇಳಿದ್ದೇನಾ? ನೀವು ಮಾತಿನಲ್ಲಿ ನಗ್ನರಾಗಿ ಬೇಡಪ್ಪ ನೀನು. ಅವನು ಇವನು ಅಂತ ಮಾತಾಡ್ಬೇಡ ನೀನು. ನೀನೇನ್ ನೀನೇನ್ ಕರ್ನಾಟಕದವನೇನೋ? ಮೈ ಮುಚ್ಚಿ ಮನಸ್ಸು ಬೆತ್ತಲಾಗಿ ಅಂತ ಹೇಳ್ತಾ ಏನಲ್ಲ ಅವನು. ಎಲ್ಲೋ ಕುತ್ಕೊಂಡು ಮಾತಾಡೋದಲ್ಲ. ನಿನ್ನ ಮನೆ ತರ ಅಲ್ಲ, ಎಷ್ಟೋ ಲವ್ ಜಿಹಾದ್ ತಡೆದಿದ್ದಾರೆ. ದಯವಿಟ್ಟು ಶ್ರೀರಾಮ ಸೇನೆ ಅನ್ನೋ ಹೆಸರನ್ನ ತೆಗೆದು ಬಿಡಿ ನೀವು. ನಾವ್ಯಾಕೆ ತೆಗಿಬೇಕಲ್ಲ ಬೋಸಡಿ ಮಗನೆ? ರಾವಣ ರಾಜ್ಯ ಅಂತ ಇಟ್ಕೊಳ್ರು. ನೀನು ಶ್ರೀರಾಮ್ ಸೇನೆ ಹೆಸರೆಲ್ಲ ನೀನ್ ಹೇಳಕ್ ಹೋಗ್ಬೇಡ. ನೀನ್ ಹುಡ್ಸಿರೋದ್ ನಿಮ್ಮ ಅಪ್ಪ. ನಮ್ಮ ರಾಮ ಕಣ, ನಮ್ಮ ರಾಮ ನಮಗೆ ಹೆಣ್ಣ ರಕ್ಷಣೆ ಕಲಿಸಿದವನು ರಾಮ. ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಅಪ್ಪನ ಹೆಸರು ತೆಗಿಯೋ, ನಿನ್ ಮಕ್ಳ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ನಿನ್ನ ಹೆಸರು ತೆಗಿಯೋ. ಶ್ರೀರಾಮ ಸೇನೆ ತೆಗೆದ್ಬಿಟ್ಟು ರಾವಣ ರಾಜ್ಯ ಅಂತ ಇಟ್ಕೊಳ್ರು. ಅಲ್ಲ, ನೀನು ಎಲ್ಲ ಕುತ್ಕೊಂಡು ಗಾಂಡು ತರ ಮಾತಾಡೋದಲ್ಲ ಕಣ, ಎದುರುಗಡೆ ಬಂದು ಮಾತಾಡು. ಚೆನ್ನಾಗಿರುತ್ತಮ್ಮೆ. ನಿಮ್ಮ ಒಂದು ನಡೆ ನುಡಿಗೆ ರಾವಣ ಸೂಟ್ ಆಗ್ತಾನಮ್ಮ. ನಾನೇ ಹೇಳ್ತೀನಲ್ಲ. ನೀನ್ ಗಾಂಡು, ನೀನ್ ಗಂಡಸೆ ಅಲ್ಲ. ನಿನ್ಗೆ ಒಂಥರ ಉರಿ ಏನ್ ಗೊತ್ತಾ? ನಿನ್ ಗಂಡ್ ಮಕ್ಳಿಲ್ಲ, ನಿನ್ ಛತ್ತಕ್ ಬೆಂಕಿ ಇಡೋರಿಲ್ಲ, ನಿನ್ ಚಿತೆಗ್ ಬೆಂಕಿ ಇಡೋರಿಲ್ಲ, ಛತ್ತಕ್ ನಿನ್ನ ಹೆಗಿ ಕೊಡೋಕ್ 4 ಜನ ಗಂಡ್ ಮಕ್ಳಿಲ್ಲ. ಎಲ್ಲ ನೀನೇ ಮಾತಾಡ್ತಾ ಇದೆಯಲ್ಲ ತಾಯಿ. ನನ್ನ ಅಣ್ಣ ತಮ್ಮಂದ್ರಿಗೆ ನೀನ್ ಚಂದ್ರು ಅಂತೀಯ. ನಿನ್ಗೆ ಹೊಟ್ಟೆ ಉರಿ, ಚಿತೆಗ್ ಬೆಂಕಿ ಇಡೋರಿಲ್ಲ, ಚಟ್ಟಕ್ ಹೆಗ್ಲು ಕೊಡೋರಿಲ್ಲ. ಅದಕ್ಕೆ ನೀನ್ ಉರಿ 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 ಹತ್ಕೊಂಡು ದಗ ಅಂತ ಇದೆ ನಿನ್ಗೆ. ಅದಕ್ಕೆ ನನ್ನ ಅಣ್ಣ ತಮ್ಮಂದ್ರ ಬಗ್ಗೆ ಮಾತಾಡ್ತೀಯ ನೀನು. ಅದಕ್ಕೆ ಮಾತಾಡ್ತೀಯ. ನೀನ್ ಗಂಡ್ಸಾದ್ರೆ ಇದೇ ನಂಬರ್ಗೆ ನೀನ್ ಯಾವಾಗ ಬೇಕಾದ್ರೂ ಕರ್ನಾಟಕದ ಬಗ್ಗೆ ನಿನ್ ಸ್ವಾಗತ ಇದೆ. ಇದೇ ನಂಬರ್ ಫೋನ್ ಮಾಡು, ಆಯ್ತಾ? ಹಂಗೆ ನೀನ್ ಹೆಣ್ಮಕ್ಳಿಗೆ ಮೈ ತುಂಬಾ ಬಟ್ಟೆ. ಅವ್ರ ಇಷ್ಟ ನಮ್ಮಿ.